Hello in minds, welcome back to Triple T Academy. ಸೊ ಎಷ್ಟೊಂದು ಜನ ಇದು ಆಲ್ರೆಡಿ ಡಿಪ್ಲೊಮಾ ವಿದ್ಯಾರ್ಥಿಗಳು DCET 2024ಗೆ ಪ್ರಿಪರೇಷನ್ ಆಗ್ತಿರ್ತೀರ ಅಂತ ಭಾವಿಸ್ತೀನಿ. ಸೊ ಎಷ್ಟೋ ಜನ ಸ್ಟಡಿ ಮೆಟೀರಿಯಲ್ಸ್ನ ಸರ್ಚ್ ಮಾಡ್ತಿರ್ತೀರ. ಸೊ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಟ್ರಿಪಲ್ ಟಿ ಅಕಾಡೆಮಿ ಕಡೆಯಿಂದ ಇದು ಆಲ್ರೆಡಿ DCET ಕೋಚಿಂಗ್ ಅನ್ನು ಸಹ ಸ್ಟಾರ್ಟ್ ಮಾಡಿದೀವಿ ಫಾರ್ 2024 DCET ಎಕ್ಸಾಮ್ಸ್ ಆಸ್ ವೆಲ್ ಆಸ್ ಸೊ ನಮ್ಮದೇ ಆದಂತಹ ಪಬ್ಲಿಕೇಶನ್ಸ್ ಕಡೆಯಿಂದ DCET 2024 C20 ಸಿಲೆಬಸ್ಗೆ ಆಲ್ 5 ಸಬ್ಜೆಕ್ಟ್ ಇನ್ ಒನ್ ಬುಕ್. ಸೊ ಬುಕ್ ಅನ್ನು ಸಹ ಹೋದ ವರ್ಷ ರಿಲೀಸ್ ಮಾಡಿದ್ವಿ. ಸೊ ಈ ವರ್ಷ ಅಪ್ಡೇಟೆಡ್ ವರ್ಷನ್ ನ ರಿಲೀಸ್ ಮಾಡಿದೀವಿ. ಸೊ ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಹ ನಿಮ್ಗೆ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ನಮ್ಮ DCET ಸ್ಟಡಿ ಮೆಟೀರಿಯಲ್ಸ್ ಹೇಗೆ ನಾವು ಸ್ಟ್ರಕ್ಚರ್ ಮಾಡಿದೀವಿ, ಡಿಸೈನ್ ಮಾಡಿದೀವಿ ಅನ್ನೋದ್ರ ಕುರಿತಾದಂತೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳಕ್ ಬಂದಿದ್ದೀವಿ. ಸೊ ಮೊದಲನೇದಾಗಿ ನಮ್ಮ ಒಂದು DCET you can order both Amazon as well as many multiple offline store allu saha namma DCET books available ide. For example, so Swapna is one of the greatest book house, so allu saha namma DCET books available ide. And then Avenue Road, yarella Bangalore alli idaro, so avrige Avenue Road allu saha Avenue Road alli multiple stores alli namma DCET books available ide. You can purchase as well as yarella online alli buy ಮಾಡಬೇಕು ಅಂತಿರೋ, you can also purchase so Flipkart alli ಆಗಿರಬಹುದು, Amazon allu saha you can purchase as well as available in multiple bookstores across Karnataka. So idistu Karnatakada across elli bekadru kutಕೊಂಡು ಆಫ್ಲೈನ್ ಅಥವಾ ಆನ್ಲೈನ್ ಅಲ್ಲಿ you can access. So for example, ನಮ್ಮ Triple T Academy ಕಡೆಯಿಂದ books ಯಾವ ರೀತಿಯಲ್ಲಿ ಆರ್ಡರ್ ಮಾಡಬೇಕು, ಇಫ್ ಇನ್ ಕೇಸ್ ಫ್ಲಿಪ್ಕಾರ್ಟ್ ಅಲ್ಲಿ ಆಗ್ಲಿಲ್ಲ, ಅಮೆಝಾನ್ ಅಲ್ಲಿ ಆಗ್ಲಿಲ್ಲ, ಅಥವಾ ಡೈರೆಕ್ಟ್ ಆಗಿ ನಮ್ಮ ಕಡೆಯಿಂದನೂ ಆರ್ಡರ್ ಮಾಡಬಹುದು. ಸೊ Triple T ಪಬ್ಲಿಕೇಶನ್ಸ್ ಗೆ ಲಾಗಿನ್ ಆದ್ರೆ ಸೊ ನೀವು ಎಂಟೈರ್ ಬುಕ್ ಡೀಟೇಲ್ಸ್ ಸಹ ತಿಳ್ಕೊಬಹುದು. ಐ ವಿಲ್ ಶೋ ಹೌ ಹೇಗೆ ಮಾಡೋದು ಅನ್ನೋದ್ರ ಕುರಿತಾದಂತೆನೂ ಹೇಳ್ತೀನಿ. ಅದರ್ವೈಸ್ ಯು ಕ್ಯಾನ್ ಆಲ್ಸೋ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್ಸ್. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರನೂ ಸಹ ನೀವು DCET ಕುರಿತಾದಂತೆ ಎಂಟೈರ್ ಎನ್ಕ್ವೈರಿ ಆಗಿರ್ಬೋದು ಅಥವಾ ಸ್ಟಡಿ ಮೆಟೀರಿಯಲ್ ಕುರಿತಾದಂತೆ ಸೊ ಡೌಟ್ಸ್ ಗಳನ್ನು ಸಹ ಆರ್ಡರ್ನು ಸಹ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಯು ಕ್ಯಾನ್ ಪ್ಲೇಸ್ ಎ ಆರ್ಡರ್. ಆಲ್ಸೋ ಯು ಕ್ಯಾನ್ ಗೆಟ್ ಎ ಕ್ವಾರೀಸ್ ಅಬೌಟ್ DCET ಆಸ್ ವೆಲ್ ಆಸ್ ಸ್ಟಡಿ ಮೆಟೀರಿಯಲ್ಸ್. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ Triple T ಪಬ್ಲಿಕೇಶನ್ಸ್ಗೂ ಸಹ ಎಂಟ್ರಿ ಆಗಿದ ತಕ್ಷಣ ಸೊ ಈ ತರ ಒಂದು ವೆಬ್ ಪೇಜ್ ಸಿಗುತ್ತೆ. ಯು ಕ್ಯಾನ್ ಸಿ ದಿಸ್ ನಾಟ್ ಓನ್ಲಿ DCET, ಮೆನಿ ಕಾಂಪಿಟೇಟಿವ್ ಬುಕ್ಸ್ ಸಹ ಯು ಕ್ಯಾನ್ ಆರ್ಡರ್. ಸೊ ಮೆನಿ ಕಾಂಪಿಟೇಟಿವ್ ಬುಕ್ಸ್ ಸಹ ನಾವು ರಿಲೀಸ್ ಮಾಡಿದೀವಿ. ಸೊ ಇನ್ನು ಹೆಚ್ಚು ಕಾಂಪಿಟೇಟಿವ್ ಬುಕ್ಸ್ ಅನ್ನು ಸಹ ನಾವು ಆಡ್ ಆನ್ ಮಾಡ್ತಿದೀವಿ. ಯು ಕ್ಯಾನ್ ಸಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗೇಟ್ 2024, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆಸ್ ವೆಲ್ ಆಸ್ ಸಿವಿಲ್, ಎಲೆಕ್ಟ್ರಿಕಲ್, ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಹೀಗೆ ಹಲವಾರು ಬುಕ್ ಸಹ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬುಕ್ ಸಹ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ನಮ್ಗೆ DCET 2024 ಅಥವಾ ನಿಮ್ಗೆ ಯಾವ ಬುಕ್ ಬೇಕಾದ್ರೂ ಯು ಕ್ಯಾನ್ ಕ್ಲಿಕ್ ಆನ್ ದಟ್. ಸೊ ಆ ಬುಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ಸೊ ಇಲ್ಲಿ ನಿಮ್ಮ ಕ್ವಾಂಟಿಟಿನ ಆಡ್ ಅಪ್ ಮಾಡಬಹುದು. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಆಡ್ ಅಪ್ ಮಾಡಬಹುದು. ಅಂಡ್ ದೆನ್ ಬೈ ನಾವು ಕೊಟ್ರೆ ಯು ಕ್ಯಾನ್ ಬೈ. ಸೊ ಅದಕ್ಕೂ ಮುಂಚೆ ನೀವು ಬುಕ್ ಬಗ್ಗೆ ತಿಳ್ಕೊಬೇಕಾದ್ರೆ ಈ ಬುಕ್ ನ ಹೇಗೆ ಡಿಸೈನ್ ಮಾಡಿದ್ದಾರೆ, ಹೇಗೆ ಸ್ಟ್ರಕ್ಚರ್ ಮಾಡಿದ್ದಾರೆ, ಸಿಂಪಲ್ ಫಾರ್ಮ್ ಅಲ್ಲಿ ಇದೆಯಾ, ನಾನು ಓದಿ ಅರ್ಥ ಮಾಡ್ಕೊಬೋದಾ ಅಥವಾ ಏನೇನೆಲ್ಲ ಇನ್ಕ್ಲೂಡ್ ಆಗಿದ್ದಾರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋ. ಸೊ ಹಾಗಾಗಿ ಬುಕ್ ಸ್ಪೆಸಿಫಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ಬುಕ್ ಅಲ್ಲಿ ಏನೇನೆಲ್ಲ ಕಂಟೆಂಟ್ ಇದೆ ಅನ್ನೋದ್ರ ಕುರಿತಾದಂತೆ ಒಂದು ಓವರ್ ವ್ಯೂ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಆಥರ್ಸ್ ಬಗ್ಗೆ ಇದೆ. ಸೊ ನಮ್ಮ ಅಕಾಡೆಮಿ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಯಾವ ಆಥರ್ಗಳು ಈ ಒಂದು ಬುಕ್ ಅನ್ನ ಸ್ಟ್ರಕ್ಚರ್ ಅಂಡ್ ಡಿಸೈನ್ ಮಾಡಿದರೋ ಸೊ ಇದೇ ಆಥರ್ ಕಡೆಯಿಂದ ನಾವು ಕ್ಲಾಸಸ್ ಅನ್ನು ಸಹ ಕಂಡಕ್ಟ್ ಮಾಡ್ತಿದೀವಿ. ಸೊ ದಟ್ ನಿಮಗೆ ಇನ್ನೂ ಈಸಿ ವೇಯಲ್ಲಿ ಟೆಕ್ನಿಕಲ್ಸ್ ಅಂಡ್ ಮೆಥಡಾಲಜಿ ಮುಖಾಂತರ DCET ಟಾಪ್ ರ್ಯಾಂಕ್ ಅನ್ನು ಸಹ ತಗೊಳ್ಬಹುದಾಗಿದೆ. ಸೊ ಯು ಕ್ಯಾನ್ ಸಿ ಸೊ ಮೊದಲನೇದಾಗಿ DCET ಕುರಿತಾದಂತೆ, ಆಥರ್ನ ಕುರಿತಾದಂತೆ, ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಸಿಲೆಬಸ್. ಸೊ ಸಿಲೆಬಸ್ ಹೇಗಿದೆ ಅನ್ನೋದ್ರ ಕುರಿತಾದಂತೆನೂ ಅಪ್ಡೇಟ್ ಆಗಿದೆ. ಯು ಕ್ಯಾನ್ ಸಿ ಆಲ್ 5 ಸಬ್ಜೆಕ್ಟ್ಸ್, ದಟ್ ಈಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ವಿಚ್ ಕನ್ಸಿಸ್ಟ್ ಆಫ್ 20 marks, statistics and analytics 20 marks, IT skills 20 marks, fundamentals of electrical and electronic engineering which is FEEE, that is also 20 marks, project management skills, that is also 20 marks, overall including 5 subjects together 100 marks. So 100 marks ಗೆ ನಿಮ್ಮ DCET ಪೇಪರ್ ಪ್ರಿಪೇರ್ ಆಗುವಂಥದ್ದು. ಸೊ ಇನ್ಕ್ಲೂಡಿಂಗ್ ಚಾಪ್ಟರ್ ವೈಸ್ ಆಸ್ ವೆಲ್ ಆಸ್ ಸಬ್ ಟಾಪಿಕ್ ವೈಸ್ ಅನ್ನು ಸಹ ಡಿವೈಡ್ ಮಾಡ್ಕೊಡ್ತಿದೀವಿ. ಸೊ ಯಾವ ಟಾಪಿಕ್, ಯಾವ ಸಬ್ಜೆಕ್ಟ್, ಯಾವ ಚಾಪ್ಟರ್ ಎಷ್ಟು ಮಾರ್ಕ್ಸ್ ಅನ್ನ ವೇಟೇಜ್ ಆಗಿದೆ ಅನ್ನೋದ್ರ ಕುರಿತಾದಂತೆನೂ ಡೀಟೇಲ್ ಆಗಿ ವ್ಯೂ ಇದೆ. ಯು ಕ್ಯಾನ್ ಸಿ ಸೊ ಪ್ರತಿಯೊಂದು ಚಾಪ್ಟರ್ ಸಹ ಸಬ್ ಟಾಪಿಕ್ಸ್ ಇದೆ. ಸ್ಟ್ರೈಟ್ ಲೈನ್ಸ್, ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ ಅಂದ್ರೆ ಇದು, ಹಾಗೆ
ವೆಲ್ ಅಂಡರ್ಸ್ಟ್ಯಾಂಡ್ ಆಗಿರೋ ತರ ಈಸಿಯಾಗಿ ಅರ್ಥ ಆಗೋ ತರ ನಾವು ಸ್ಟ್ರಕ್ಚರ್ ನ ಮಾಡಿರ್ತಕ್ಕಂಥದ್ದು. ಯು ಕ್ಯಾನ್ ಸಿ ಸೊ ಆಲ್ ಎಂಟೈರ್ ಸಿಲೆಬಸ್ ಬಗ್ಗೆ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ. IT ಸ್ಕಿಲ್ಸ್ ಆಗಿರ್ಬೋದು, F3E ಆಗಿರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಆಗಿರ್ಬೋದು, ಪ್ರತಿಯೊಂದು ಸಹ ಇನ್ ಡೀಟೇಲ್ ಆಗಿ ಇಲ್ಲಿ ಸಿಲೆಬಸ್ ಅನ್ನ ಕೊಟ್ಟಿರ್ತಾರೆ. ಸೊ ಒಂದು ಸಲ ನೀವು ಸಿಲೆಬಸ್ ನೋಡಿದ ತಕ್ಷಣ ಯು ಕ್ಯಾನ್ ಗೋ ಥ್ರೂ ಯಾವ ಟಾಪಿಕ್ ನನಗೆ ಕಷ್ಟ ಅನ್ನಿಸ್ತದೆ ಅನ್ನೋದು ಕುರಿತಾದಂತೆ ನೀವು ಒಂದು ಅನಾಲೈಸಿಸ್ ಅಥವಾ ಒಂದು ಪಿಕ್ಚರ್ ನಿಮ್ಮ ಮೈಂಡಿಗೆ ಬರ್ತಕ್ಕಂಥದ್ದು. ಸೊ ಯು ಕ್ಯಾನ್ ಸಿ ಆಲ್ ದ ಟಾಪಿಕ್ಸ್, ಆಲ್ ದ ಸಬ್ಜೆಕ್ಟ್ಗೆ ಆಲ್ ದ ಚಾಪ್ಟರ್ಸ್ ಸಹ ಸಬ್ ಟಾಪಿಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಕಂಟೆಂಟ್ ಕೊಟ್ಟಿದ್ದಾರೆ, ಯಾವ ಸಬ್ಜೆಕ್ಟ್ ಯಾವ ಪೇಜ್ ನಂಬರ್ ಇಂದ ಇರುತ್ತೆ, ದಟ್ ಇಸ್ ಕ್ವೈಟ್ ಕಾಮನ್ ಇನ್ ಆಲ್ ದ ಬುಕ್ಸ್. ಅಂಡ್ ದ ಮ್ಯಾಥಮೆಟಿಕ್ಸ್, ಸೊ ಫಸ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಕ್ಲಿಕ್ ಮಾಡೋದು, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಪೇಜ್ ಓಪನ್ ಮಾಡಿದ್ರೆ ಯು ಕ್ಯಾನ್ ಸಿ ಸೊ ಯಾವ ಚಾಪ್ಟರ್ ಎಷ್ಟು ಮಾರ್ಕ್ಸ್ ಇದೆ, ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ. ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಫಾರ್ 4 marks, ಸ್ಟ್ರೈಟ್ ಲೈನ್ಸ್ 4 marks, trigonometry 4 marks, and differential calculus and application 4 marks, integral calculus and application 4 marks, total of 20 marks. So ನಿಮಗೆ ಗೊತ್ತಾಗುತ್ತೆ ಯಾವ ಟಾಪಿಕ್ಗೆ ಸೊ ಈಕ್ವಲ್ ಮಾರ್ಕ್ಸ್ ಅನ್ನ ಕ್ಯಾರಿ ಆಗಿದೆ. ಸೊ ಹಾಗಾಗಿ ಎಲ್ಲ ಟಾಪಿಕ್ಸ್ ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲ ಸಬ್ಜೆಕ್ಟ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಬಂದ್ರೆ ಯು ಕ್ಯಾನ್ ಸಿ ಬೇಸಿಕ್ ಕಾನ್ಸೆಪ್ಟ್ಸ್ ಇಂದಲೂ ಸಹ ಕವರ್ ಮಾಡಿದ್ದಾರೆ. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಇಂದ ಅಂದ್ರೆ ಡಿಫ್ರೆಂಟ್ ಮೆಥಡ್ಸ್, ಯಾವ್ದಾವ್ ಸ್ಕೇಲರ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಯೂನಿಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಯಾವ್ದಾವ್ದಿದೆ, ಸೊ ಏನ್ ಡಿಫ್ರೆನ್ಸ್ ಇದೆ ಅನ್ನೋದು ಸಹ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ನಿಮ್ಗೆ ಕೊಟ್ಟಿರ್ತಾರೆ ವಿತ್ ಎಕ್ಸಾಂಪಲ್ಸ್. ಸೊ ಲಾಟ್ಸ್ ಆಫ್ ಎಕ್ಸಾಂಪಲ್ಸ್ ಸಹ ಕವರ್ ಮಾಡಿರ್ತಾರೆ. ಸೊ ಹಾಗೆ ಆ ಒಂದು ಚಾಪ್ಟರ್ ತಕ್ಕನಂಗೆ ನಿಮ್ಗೆ ಪ್ರಾಕ್ಟೀಸ್ MCQ ಕ್ವಶನ್ಸ್ ಸಹ ಆಡ್ ಅಪ್ ಮಾಡಿರೋದು. ಬಿಕಾಸ್ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿರೋ, MCQs ಅಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ, ಸೊ ಅಷ್ಟು ನಿಮ್ಗೆ ನಿಮ್ಮ ಎಕ್ಸಾಮಿನೇಷನ್ಸ್ ಹಾಲ್ ಅಲ್ಲಿ ಕುತ್ಕೊಂಡಾಗ ಈಸಿ ಆಗುತ್ತೆ ಇನ್ ಆರ್ಡರ್ ಟು ಸಾಲ್ವ್ ದಿಸ್ ಕ್ವಶನ್ಸ್. ಸೊ ಯು ಕ್ಯಾನ್ ಸಿ ಕ್ವಶನ್ ವಿತ್ ಆನ್ಸರ್ ಸಮೇತ ನಾವು ಇಲ್ಲಿ ಡೀಟೇಲ್ ಆಗಿ ಸ್ಟ್ರಕ್ಚರ್ ಮಾಡಿರ್ತಕ್ಕಂಥದ್ದು. ಸೊ ಹಾಗೇನೆ ಸ್ಟ್ರೈಟ್ ಲೈನ್ಸ್ ಸಹ, ಸೊ ಕೋಆರ್ಡಿನೇಟ್ ಸಿಸ್ಟಮ್, ಸೊ ಥಿಯರಿ ಬಂದಾಗಲೂ ವಿತ್ ಡಯಾಗ್ರಾಮ್ಸ್ ಆಗಿರ್ಬೋದು, ಸೊ ಡಯಾಗ್ರಾಮ್ ಅಲ್ಲಿ ಎಕ್ಸ್ಪ್ಲನೇಷನ್ಸ್ ಆಗಿರ್ಬೋದು, ಸ್ಪೆಷಲ್ ಆಗಿ ಇಫ್ ಇನ್ ಕೇಸ್ ಏನಾದ್ರು ವೆರಿ ಇಂಪಾರ್ಟೆಂಟ್ ಆಗಿ ನೀವು ನೋಟ್ ಮಾಡ್ಕೊಬೇಕು ಅಂದ್ರೆ ಆ ನೋಟನ್ನು ಸಹ ಇಲ್ಲಿ ಕೊಟ್ಟಿರ್ತೀವಿ. ಯು ಕ್ಯಾನ್ ಸಿ ದಿಸ್ ಆಸ್ ವೆಲ್ ಆಸ್ ಸೇಮ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್, ಥಿಯರಿಗೂ ಸಹ ಎಕ್ಸಾಂಪಲ್ ಪ್ರಾಬ್ಲಮ್ಸ್, ಸೊ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಡಯಾಗ್ರಾಮ್ಸ್ ಆಗಿರ್ಬೋದು. ಸೊ ಎಷ್ಟು ಸಲ ನೀವು ನಂಬರ್ ಆಫ್ ಟೈಮ್ ಪ್ರಾಕ್ಟೀಸ್ ಮಾಡ್ತೀರೋ ಸೊ ಅಷ್ಟು ಸಲ ನಿಮ್ಗೆ ಒಳ್ಳೇದಾಗಿರ್ತಕ್ಕಂಥದ್ದು, ನಿಮ್ಗೆ ಯೂಸ್ಫುಲ್ ಆಗುವಂಥದ್ದು. ಸೊ ಯು ಕ್ಯಾನ್ ಆಲ್ಸೋ ಅಬ್ಸರ್ವ್ ದಿಸ್. ಸೊ ಎಕ್ಸಾಂಪಲ್ಸ್ ಕ್ವಶನ್ ಕೊಟ್ಟಿದ ತಕ್ಷಣ ಈ ಒಂದು ಕ್ವಶನ್ ಯಾವ ಪೇಪರ್ ಅಲ್ಲಿ ಯಾವ ಇಯರ್ ಅಲ್ಲಿ ನಿಮ್ಗೆ ರಿಪೀಟ್ ಆಗಿದೆ ಅನ್ನೋದು ಸಹ ಮೆನ್ಷನ್ ಮಾಡಿದೀವಿ. ದಟ್ ಇಸ್ BCET 14 ಅಂಡ್ DCET 2013 ಅಲ್ಲಿ ರಿಪೀಟ್ ಆಗಿದೆ. ದಿಸ್ ಕ್ವಶನ್ DCET 2015 ಅಲ್ಲೂ ಸಹ ರಿಪೀಟ್ ಆಗುತ್ತೆ. ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಕ್ವಶನ್ ಎಷ್ಟು ಸಲ ರಿಪೀಟ್ ಆಗಿದೆ. ಸೊ ಈ ಕ್ವಶನ್ ಇಂಪಾರ್ಟೆಂಟ್ ಆಗಿರಬಹುದಾ ಅಥವಾ ಇಂಪಾರ್ಟೆಂಟ್ ಇಲ್ವಾ ಅನ್ನೋದ್ರ ಕುರಿತಾದಂತೂ ಯು ಕ್ಯಾನ್ ಅನಲೈಸ್ ದಿಸ್. ಇಂಟಿಗ್ರಲ್ ಕ್ಯಾಲ್ಕುಲಸ್, ಹೀಗೆ ಪ್ರತಿಯೊಂದು ಚಾಪ್ಟರ್ಗೂ ಸಹ ಯಾವ ಟಾಪಿಕ್ ಎಷ್ಟು ಮಾರ್ಕ್ಸ್ ಇದೆ ಅನ್ನೋದು ಯು ಕ್ಯಾನ್ ಸಿ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ IT, ಸೊ ದಿಸ್ ಇಸ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಇದು ಬಂದಾಗ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ಸ್ ಅಂಡ್ ಟೈಪ್ಸ್ 3 marks ಇದೆ. ಸಮ್ಮರೈಸೇಷನ್ಸ್ ಆಫ್ ಡೇಟಾ 6 marks ಇದೆ. ಮೆಷರ್ಸ್ ಆಫ್ ಲೊಕೇಶನ್ ಅಂಡ್ ಡಿಸ್ಕ್ರಿಪ್ಷನ್ಸ್ 5 marks ಇದೆ. ಇಂಟ್ರೊಡಕ್ಷನ್ಸ್ ಟು ಪೈಥಾನ್ ಪ್ರೋಗ್ರಾಮಿಂಗ್ 6 marks ಇದೆ. ಸೊ ಇಲ್ಲಿ ಈಚ್ ಚಾಪ್ಟರ್ ನಿಮಗೆ ನಂಬರ್ ಆಫ್ ಮಾರ್ಕ್ಸ್ ವೇರಿಯೇಷನ್ಸ್ ಆಗುತ್ತೆ. ಸೊ ದಟ್ ನೀವು ಯಾವ ಒಂದು ಚಾಪ್ಟರ್ಗೆ ಹೆಚ್ಚು ಗಮನ ಕೊಟ್ಟರೆ ಯು ಕ್ಯಾನ್ ಸ್ಕೋರ್ ಮೋರ್ ಅನ್ನೋದನ್ನ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಹುದು. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ, ಸೊ ವೆರಿ ಇನ್ಫಾರ್ಮೇಟಿವ್ ಆಗಿದೆ, ವೆರಿ ಸಿಂಪಲ್ ಲ್ಯಾಂಗ್ವೇಜಸ್ ಅಲ್ಲೂ ಸಹ ಇದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ಸೊ ಇದಕ್ಕೂ ಸಹ ಆಲ್ ಎಕ್ಸಾಂಪಲ್ಸ್, ಆಲ್ ಸಾಲ್ವ್ ಕ್ವೆಶನ್ ಪೇಪರ್ಸ್, ಸೊ ಯಾವ ಪೇಪರ್ ವಿತ್ ಸೊಲ್ಯೂಷನ್ಸ್ ಸಹ ಆಡ್ ಅಪ್ ಮಾಡಿರ್ತಕ್ಕಂಥದ್ದು. ಯು ಕ್ಯಾನ್ ಸಿ ದಿಸ್ ವಿತ್ ಕೀ ಆನ್ಸರ್ಸ್ ವಿತ್ ಸೊಲ್ಯೂಷನ್ಸ್ ಸಹ ಕೊಟ್ಟಿರ್ತೀವಿ. ಸೊ ಹಾಗೆ ಪೈಥಾನ್ ಸಹ ಅಷ್ಟೇ, ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ಸ್. ಸೊ ಈ ಒಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ವೈ? ಬಿಕಾಸ್ ಯು ಕ್ಯಾನ್ ನೀವು ನಿಮ್ಮ ಎಕ್ಸಾಮ್ ಹಾಲ್ ಅಲ್ಲಿ ಕುತ್ಕೊಂಡಾಗ ಯು ಕ್ಯಾನ್ ಅನಲೈಸ್, ಯು ಕ್ಯಾನ್ ವ್ಯೂ. ಸೊ ಈ ಒಂದು ಪಿಕ್ಚರ್ ಇಂದ ಯಾವ್ದಾದ್ರು ಕ್ವಶನ್ಸ್ ರೈಸ್ ಆದ್ರೆ ಯು ಕ್ಯಾನ್ ಆಲ್ಸೋ ಗೆಟ್ ದಿಸ್ ಅಪರ್ಚುನಿಟೀಸ್. ಅಂಡ್ ದೆನ್ ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್, ಸೊ DCET 2023 ಮಾಡೆಲ್ ಕ್ವೆಶನ್ ಪೇಪರ್ ಹ್ಯಾಂಡ್ ಮಾಡಿದೀವಿ. ಇದೇ ರೀತಿ ಇನ್ನು ಹಲವಾರು ಮಾಡೆಲ್ ಕ್ವೆಶನ್ ಪೇಪರ್ಸ್ ಇದೆ, ಆಸ್ ವೆಲ್ ಆಸ್ OMR ಶೀಟ್. ಸೊ ದಿಸ್ OMR ಶೀಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು
ಈ ಒಂದು OMR ಶೀಟ್ ನ ಫಿಲ್ ಮಾಡಬೇಕಾದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ರ್ಯಾಂಕಿಂಗು ಕಮ್ಮಿ ಆಗಿರ್ಬೋದು, ಕೆಲವರಿಗೆ ರಿಸಲ್ಟ್ ಒತ್ತಡ ಸಹ ಆಗಿರುವಂತ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಈ ಒಂದು OMR ಶೀಟ್ ನ ಫಿಲ್ ಮಾಡಬೇಕಾದ್ರೆ ಇನ್ಸ್ಟ್ರಕ್ಷನ್ಸ್ ನ ಓದಿ ಅಂಡ್ ದೆನ್ ಫಿಲ್ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಫಿಲ್ ಮಾಡಿ. ಸೊ ಯು ಕ್ಯಾನ್ ಆಲ್ಸೋ see this DCET 2023 ಕ್ವಶನ್ ಪೇಪರ್ ಅಂಡ್ ಸೊಲ್ಯೂಷನ್ಸ್. ಸೊ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನು ಸಹ ವೆರಿ ಇಂಪಾರ್ಟೆಂಟ್ ಆಗಿ ಆಡ್ ಮಾಡಿದೀವಿ. ಸೊ ಅದಕ್ಕೆ ಸೊಲ್ಯೂಷನ್ಸ್ ಸಹ ಇದೆ, ಸೊ ಕೀ ಆನ್ಸರ್ಸ್ ಸಹ ಇದೆ. ಸೊ ಯು ಕ್ಯಾನ್ ಪ್ರಾಕ್ಟೀಸ್. ಸೊ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ, ನಮ್ಮ DCET 2023 ಬ್ಯಾಚ್ ಇಂದ ಸ್ಟೇಟ್ ಫಸ್ಟ್ ರ್ಯಾಂಕ್ ಅನ್ನ ಕೊಟ್ಟಿದ್ದೀವಿ. ಹಾಗೆ ಮೆನಿ ರ್ಯಾಂಕರ್ಸ್ ಸಹ ನಾವು ಕೊಟ್ಟಿರ್ತಕ್ಕಂಥದ್ದು. ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಕೋಚಿಂಗ್, ಸೊ ಇಫ್ ಯು ಆರ್ ರೆಡಿ ಟು ಜಾಯಿನ್ ವಿತ್ ಅಸ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ಅವರ್ TTT ಅಕಾಡೆಮಿ. DCET ಕುರಿತಾದಂತೆ ಎಲ್ಲ ಇನ್ಫಾರ್ಮೇಶನ್ಸ್ ನಿಮಗೆ ತಲುಪಿಸ್ತೀವಿ. ಸೊ DCET 2024 ರೆಗ್ಯುಲರ್ ಅಪ್ಡೇಟ್ಗೋಸ್ಕರ ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.